80% ಕರ್ನಾಟಕ ಸರ್ಕಾರ ಖರ್ಚು ಮಾಡಿದೆ. 20% ಮಾತ್ರ ಬಿಜೆಪಿ ಸರ್ಕಾರ, ಕೆಲವು ಕಡೆ 11% ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್. ಎಲ್ಲ ಲ್ಯಾಂಡ್ ಅಕ್ವಿಷನ್ ದುಡ್ಡುಗೆಲ್ಲ ನಾವೇ ಕೊಟ್ಟಿರೋದು. ಲ್ಯಾಂಡ್ ಅಕ್ವಿಷನ್ಗೆ, ಇನ್ಫ್ರಾಸ್ಟ್ರಕ್ಚರ್ಗೆ ಅವರು ಆಕ್ಚುಲಿ 50% ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಆದರೂ ನಾವು ಬೆಂಗಳೂರಿನ ನಾಗರಿಕ ಗೌರವಕ್ಕೋಸ್ಕರ ಬೆಂಗಳೂರು ರಾಜಧಾನಿ ಒಳ್ಳೆ ಟ್ಯಾಕ್ಸ್ ಕೊಡ್ತಾ ಇದೆ, ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡ್ತಾ ಇದೆ. ಬೆಂಗಳೂರಿಗೆ ಜನ 1 ಲಕ್ಷಕ್ಕೂ ಹೆಚ್ಚು ಉದ್ಯೋಗಸ್ಥರು ಹೊಸದಾಗಿ ಸೇರ್ತಾ ಇರ್ತಾರೆ. ಪ್ರತಿ ವರ್ಷ ಕೂಡ 1-1.5 ಲಕ್ಷ ಜನ ಟೆಕ್ನಿಕಲ್ ಪೀಪಲ್ ಇಲ್ಲಿಗೆ ಬರ್ತಾ ಇದ್ದಾರೆ. ಸೊ ಅನುಕೂಲ ಆಗಲಿ ಅಂತೇಳಿ ಎಲೆಕ್ಟ್ರಾನಿಕ್ ಸಿಟಿಗೆ ಮಾಡಿದ್ದೀವಿ. ಪ್ರಾರಂಭ ಮಾಡಿದ SM ಕೃಷ್ಣ ಅವ್ರ ಕಾಲದಲ್ಲಿ ಆವತ್ತು ವಾಜಪೇಯಿ ಅವರು, ಅರ್ಥ ಆಯ್ತಾ, ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಸ್ಟ್ಯಾಟಿಸ್ಟಿಕ್ಸ್ ಅವರು ಬಿಡುಗಡೆ ಮಾಡಲಿ, ನಾನು ಬಿಡುಗಡೆ ಮಾಡಲಿ. ಕೆಲವರು ಬಿಜೆಪಿಯವರು ಪಾಪ ಏನೋ ಅವ್ರದೇ ಮಾಡಿದ್ರು, ಅವ್ರು ಯಾರು ಏನು ಸಾಧನೆ ಇಲ್ಲ. ಯಾವ MP ಕೂಡ 10 ರೂಪಾಯಿ ದುಡ್ಡನ್ನ ಕರ್ನಾಟಕ ರಾಜ್ಯಕ್ಕೆ, ಬೆಂಗಳೂರು ನಗರಕ್ಕೆ ಹಣ ಕೊಡಿಸಲಿಕ್ಕೆ ಯಾವ ತರದ ಸಹಕಾರನೂ ಕೂಡ ಕೊಟ್ಟಿಲ್ಲ. ಇಟ್ ಈಸ್ ಅಶೇಮ್ಡ್ ಆಫ್ ಆಲ್ ದಿ MPs ಆಫ್ ಕರ್ನಾಟಕ. No one has got, no one has pleaded, no one has met the minister, anyone, except in some time irrigation minister. When I met the irrigation minister, someone had have requested. No one has got 1 rupee even from the Manrega. That money also has not come. Like that, Central has fully neglected Karnataka. But to respect the Honorable Prime Minister, we requested him to inaugurate.